ಪಬ್ಲಿಕ್ ಟಿವಿಯಲ್ಲಿ ನೈಜ ದೃಶ್ಯಾವಳಿನ ತೋರಿಸೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಯಾವ ರೀತಿಯಾಗಿದೆ ಅಂತ. ಇದೀಗ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಜಲಮಂಡಳಿ ಶಾಕ್ ಕೊಟ್ಟಿದೆ. ಯಾವುದೇ ಬರೀ ಕುಡಿಯೋಕ್ ಮಾತ್ರ ನೀರಲ್ಲ, ಮನೆ ಕಟ್ಟಕ್ಕೂ ನೀರು ಬೇಕಲ್ವಾ, ಅಂಥವ್ರಿಗೆ ಶಾಕ್ ಕೊಟ್ಟಿದೆ. ಹೇಗೆ ಮತ್ತು ಯಾಕೆ ಮತ್ತು ಎಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಿಗರೇ ಬಿ ಕೇರ್ಫುಲ್. ಕಟ್ಟಡ ನಿರ್ಮಾಣಕ್ಕೆ ಕಾವೇರಿ ಬಳಸಿದ್ರೆ ಹುಷಾರ್. 20ಕ್ಕೂ ಹೆಚ್ಚು ಕಡೆ ಕಾವೇರಿ ಕನೆಕ್ಷನ್ ಕಟ್. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡೋದಕ್ಕೆ ಜಲಮಂಡಳಿ ನಾನಾ ಕಸರತ್ತನ್ನ ಮಾಡ್ತಿದೆ. ನೀರಿನ ಅಭಾವ ನೀಗಿಸೋದಕ್ಕೆ ಜಲಮಂಡಳಿ ದಿನಕ್ಕೊಂದು ಆದೇಶವನ್ನ ಮಾಡ್ತಿದೆ. ಅದರಲ್ಲಿ ಕಟ್ಟಡ ನಿರ್ಮಾಣ ಮಾಡುವವರು ಕಾವೇರಿ ನೀರನ್ನ ಬಳಕೆ ಮಾಡಬಾರದು ಅನ್ನೋದು ನಿಯಮದಲ್ಲಿ ಇದೆ. ಆದರೆ ಮಲ್ಲೇಶ್ವರಂ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಕಟ್ಟಡ ನಿರ್ಮಾಣಕ್ಕೆ ಕಾವೇರಿ ನೀರಿನ ಕನೆಕ್ಷನ್ ತೆಗೆದುಕೊಂಡು ಮಾಡಲಾಗ್ತಿದೆ. ಹೀಗಾಗಿ ಮಲ್ಲೇಶ್ವರಂನ 5ನೇ ಕ್ರಾಸ್ನಲ್ಲಿ ಕಟ್ಟಡ ನಿರ್ಮಾಣ ಆಗ್ತಿದ್ದಂತಹ ಸ್ಥಳಕ್ಕೆ ಜಲಮಂಡಳಿ ಅಧಿಕಾರಿಗಳು ದಾಳಿ ಮಾಡಿ ಕಾವೇರಿ ಕನೆಕ್ಷನ್ ಅನ್ನ ಕಟ್ ಮಾಡಿದ್ದಾರೆ. ಜೊತೆಗೆ ಜಲಮಂಡಳಿ ಮೀಟರ್ ಅನ್ನ ಹಿಂಪಡೆದಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ಕಾವೇರಿ ನೀರನ್ನು ಬಳಸಬಾರ್ದು ಅಂತೇಳಿ ಆದೇಶ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಕಾವೇರಿ ಕನೆಕ್ಷನ್ಗಳನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಜಲಮಂಡಳಿ ಮುಂದಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿ ಈಗಾಗಲೇ ಈ ಒಂದು ಮೀಟರ್ ಏನಿತ್ತು ಕಾವೇರಿ ಮೀಟರು ಅದನ್ನು ಕಟ್ ಮಾಡ್ತಾ ಇರುವಂಥದ್ದು, ಆ ಕನೆಕ್ಷನನ್ನು ಕಡಿತ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಈ ನೀರಿನ ಅಭಾವ ಮುಗಿದ ನಂತರ ಬೇಕಿದ್ರೆ ನಾವು ಕನೆಕ್ಷನನ್ನು ಕೊಡ್ತೀವಿ. ಸದ್ಯಕ್ಕೆ ಈಗ ನೀರನ್ನು ಸೇವ್ ಮಾಡಲಿಕ್ಕೆ ಮತ್ತು ನೀರು ಇರದೇ ಇರುವಂಥ ಕೊರತೆ ಪ್ರದೇಶ ಏನಿದೆ ಆ ಕಡೆಗೆ ಈ ಒಂದು ನೀರನ್ನು ಸರಬರಾಜು ಮಾಡಲಿಕ್ಕೆ ಅಂತೇಳಿ ಜಲಮಂಡಳಿ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಭಾಗಗಳಲ್ಲಿ ಕಾವೇರಿ ನೀರಿನ ಕನೆಕ್ಷನನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿ ತದನಂತರ ನೀರಿನ ಪೂರೈಕೆ ಎಲ್ಲವೂ ಕೂಡ ಸರಿ ಹೋದ ಮೇಲೆ ಮತ್ತೆ ಕನೆಕ್ಷನ್ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನಾನು ಮಾತಾಡ್ತೀನಿ ಸರ್. ನಮಸ್ತೆ. ಈಗ ಎಷ್ಟು ಕಡೆಗಳಲ್ಲಿ ನೋಟಿಸ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ತೆರವು ಮಾಡ್ತಿದ್ರಿ ಸರ್? ಸರ್, ನಾವು ಈಗಾಗಲೇ ಮಲ್ಲೇಶ್ವರಂ ಸೇವಾ ಠಾಣಾ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ 8ರಿಂದ 10 ಕಟ್ಟಡಗಳನ್ನು ನಾವು ಮೀಟರ್ನ ನಾವು ಡಿಸ್ಕನೆಕ್ಟ್ ಮಾಡಿದ್ದೀವಿ. ಏಕೆ ಅಂತಂದರೆ ನಾವು ಈಗ ಸಮ್ಮರ್ ಕ್ರೈಸಿಸಲ್ಲಿ ನೀರಿನ ಕೊರತೆ ಅಭಾವ ಉಂಟಾಗಿರೋದ್ರಿಂದ ಯಾವುದೇ ಕಟ್ಟಡಗಳು ವಾಣಿಜ್ಯ ಬಳಕೆ ಪ್ರದೇಶಕ್ಕೆ ಯೂಸ್ ಮಾಡಬಾರದು. ಇನ್ನು ಜಲಮಂಡಳಿ ನಿರ್ಧಾರಕ್ಕೆ ಮಾಲೀಕರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಜಲಮಂಡಳಿ ಏನೇ ನಿಯಮ ತಂದ್ರೂ ರೂಲ್ಸ್ ಬ್ರೇಕ್ ಆಗ್ತಿದೆ. ಜನ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.